ವಿಷಯದ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ಬೇಕು. ಇವತ್ತು ಫೈನಲ್ ಆಗ್ಬೇಕು. ಇದು ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತಂದ್ರೆ, ಒಂದ್ ಹೆಣ್ಣು ಮಗುಗೆ ನೆಮ್ಮದಿ ಇಲ್ಲ. ಅವಳಿಗೆ ಊಟ ಮಾಡಕ್ ಆಗ್ತಾ ಇಲ್ಲ, ಅವಳಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಒಂದು ಇದು ಲವ್ ಅಂತಾರ ಇದನ್ನ. ಅವ್ನ್ ಮಾಡಿರೋ ಕೆಲಸ ಈ ತರ ಅನ್ಯಾಯದ ಕೆಲ್ಸಕ್ಕೆ ಇದನ್ನ ಲವ್ ಅಂತ ಪಟ್ಟ ಕಟ್ತಾವನೆ. ಮೋಸಗಾತಿ ಅಂತ ಮಾಡ್ತಾನೆ. ಸಿಕ್ಕಿದ ಚಾನೆಲ್ಗಳಲ್ಲೆಲ್ಲ ಇಂಟರ್ವ್ಯೂಗಳು ಕೊಟ್ಕೊಂಡು ಮೋಸಗಾತಿ ಅಂತ ಪಟ್ಟ ಒರೆಸ್ತಿದ್ಯಲ್ಲ ಮುತ್ತು. ಇದು ನ್ಯಾಯನೇನಪ್ಪ ನಿನ್ಗೆ? ಇದೇನ ನಿನ್ ಸಂಸ್ಕೃತಿ? ಇದೇನ ನಿಂದು ರೀತಿ ನೀತಿ? ನಿಮ್ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹಿಂಗ್ ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀರಾ? ಅವಳು ಇವಾಗ ಒದ್ದಾಡ್ತಾ ಇದ್ದಾಳಲ್ಲ, ವಿಲ್ವಿಲ ಅಂತ ಒದ್ದಾಡ್ತಿದ್ದಾಳಲ್ಲ, ಅವಳ ನಂಬರ್ ಎಲ್ಲ ಲೀಕ್ ಔಟ್ ಮಾಡಿದಿರಲ್ವಾ? ಯಾವ ಇದಕ್ಕೆ? ಇದೇನ ನಿನ್ನ ಪುರುಷತ್ವ ತೋರ್ಸೋದು? ಇದ ಏನಾದ್ರು ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು. ನೀನ್ ಹಿಂಗೆ ಕಣೆ, ನೀನ್ ಈ ತರ ಕಣೆ, ಹೌದು ಕಣೆ, ನಂಗೆ ಹಿಂಗಾಗೈತೆ ಕಣೆ ಅಂತ ಅಂದ್ಬಿಟ್ಟು ಫೇಸ್ ಟು ಫೇಸ್ ಬಂದು ಮಾತಾಡು. ಮೀಟ್ ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡ್ಬೇಕಪ್ಪ. ಈ ತರ ಟಾರ್ಚರ್ ಕೊಡಬಾರ್ದು. ಇವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನ್ ಅವ್ರ ಅಮ್ಮನಿಗೆ ಅನ್ನ ಹಾಕ್ತೀಯ? ಸಾಕ್ತೀಯ ಅವ್ರ ಮನೇನ? ತಂದೆ ಇಲ್ದಿದ್ ಮಗಳು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಅವಳನ್ನ ಬೆಳೆಸಿರೋದು ಜನ ಬೆಳೆಸಿರೋದು. ಒಂದು ಮುದ್ದು ಹುಡುಗಿ, ಏನೋ ಒಂದು ಗೊತ್ತಿಲ್ದಿರೋ ಹುಡುಗಿ ಏನೋ ಬಂದು ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ಒಂದು ಗುರುತಿಸ್ಕೊಂಡು ಹೋಗ್ತಾ ಇದ್ದಾಳೆ. ನೀನ್ ಮಧ್ಯದಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲೇ ಹೊರಟೋದೆ. ಇವಾಗ ಮಧ್ಯದಲ್ಲಿ ಹೋದವನು ಸುಮ್ನೆ ಆದ್ರೂ ಹೋದ, ಇಲ್ದಿಲ್ದರ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡು ಕುಂತಿದ್ಯಾ. ಇವಾಗ ಏನ್ ಮಾಡ್ಬೇಕಂತಿದ್ಯಾ ಹೇಳು? ಬೇಡ ಮುತ್ತು. ಕರ್ನಾಟಕ ಜನತೆ ದಯವಿಟ್ಟು ನೀರ್ ಬೆಳೆಸ್ತವ್ರು. ಏನೋ ಒಂದು ಅಪ್ಪಿ ಒಂದ್ ತಪ್ಪು ಆಗೋಗ್ಬಿಟ್ಟೈತೆ. ಅವತ್ ಹೇಳಿದ್ರಿ, ನಾವು ಒಂದೊಂದ್ಸತಿ ಏನ್ ಮಾಡ್ತೀವಿ ಗೊತ್ತಾ? ಅಪ್ಪ ಅಮ್ಮ ಹೇಳಿದ ಮಾತೇ ಕೇಳಲ್ಲ. ಆ ಒಂದು ಪ್ರೀತಿ ಲವ್ ಅನ್ನೋದೇನಿರುತ್ತಲ್ಲ, ಮದಾದ್ ಕುತ್ಕೊಂಡಾಗ ನಮ್ ಮಾತುಗಳು ನಮ್ಗೆ ಕೇಳಿಸಲ್ಲ. ಏನು ಏನಪ್ಪಾ ಯಾರು ಹೇಳಿದ್ರು ಆ ಗುಂಗಲ್ಲಿ ಏನು ಗೊತ್ತಾಗೋದಿಲ್ಲ. ಆ ಪ್ರೀತಿ ಅನ್ನೋದು ಹಂಗ್ ಮಾಡಿರ್ತದೆ. ಈ ಹುಡುಗಿ ನಿಜವಾಗ್ ಪ್ರೀತಿ ಮಾಡವ್ನೆ, ಅವ್ನು ಫೇಕ್ ಪ್ರೀತಿ ಮಾಡವ್ನ ಅವನು. ಅದಕ್ಕೇನೆ ಈ ತರ ಎಲ್ಲ ಅಪಪ್ರಚಾರ ಮಾಡ್ಕೊಂಡು ಆ ಹುಡುಗಿ ಜೀವನ ಹಾಳು ಮಾಡ್ತಾವನೆ. ದಯವಿಟ್ಟು ಕರ್ನಾಟಕ ಜನತೆ ಏನಾದ್ರೂ ಹೇಳ್ರಿ, ಏನಾದ್ರೂ ಮಾತಾಡ್ರಿ. ಇದಕ್ಕೆ ಏನ್ ಸೊಲ್ಯೂಷನ್ ಕೊಡೋಣ? ಯಾವ ತರ ಮಾಡೋಣ? ಬೆಳಿಗ್ಗೆ ಅಲ್ಲ, ಒಂದ್ ಹುಡುಗಿಗೆ ಕಂಡೋರ್ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಯಾವನ್ಗೋ ನಂಬರ್ಗಳು ಕೊಟ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಧಮ್ಕಿ ಹಾಕಿಸ್ತೀರ? ದೊಡ್ಡ ರೌಡಿಗಳ, ಡಾನ್ಗಳ ನೀವೆಲ್ಲ. ಯಾಕೆ ಧಮ್ಕಿ ಹಾಕ್ಸೋದ್? ಯಾಕೆ? ಏನ್ ತಪ್ಪು ಮಾಡೋಣ ಅಂತ ಧಮ್ಕಿ ಹಾಕಿಸ್ತೀರಾ? ಲವ್ ಮಾಡಿದ್ದು ತಪ್ಪ? ಪ್ರೀತಿಸಿದ್ದು ತಪ್ಪ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ. ನಿನ್ ಬಂದು ಒಂದೇ ಒಂದ್ ನಿಮಿಷ, ಒಂದ್ ಸೆಕೆಂಡ್ ಬಂದು ಅವ್ಳ ಮುಂದೆ ನಿಂತ್ಕೊ. ನಿನ್ ಕೈಲಿ ಆಗುತ್ತಾ ನಿಂತ್ಕೊಳಕ್ಕೆ? ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀಯಾ? ಎಲ್ಲೋ ದೂರದಲ್ಲಿದ್ಯಾ ನೀನು. ಇಲ್ಲಿ ಬಂದ್ ನಿಂತ್ಕೊಂಡ್ ಮಾತಾಡು. ಒಂದು ನಿಮಿಷ ನಿನ್ ಕೈಲಿ ಅವಳು ಇಲ್ಲಿಗೆ ನಿಲ್ಸ್ಬಿಡು. ಬೇಡ, ಇದೆಲ್ಲ ಒಳ್ಳೇದಲ್ಲ ಮಚ್ಚ. ಬೇಡ, ಆಮೇಲೆ ಕೊಡ್ತಾರೆ ನೋಡು ಕ್ವಾಟ್ಲೆಗಳು, ತಡ್ಕೊಳಕ್ ಆಗಲ್ಲ. ನೀನ್ ನಂಬರ್ ಲೀಕ್ ಮಾಡಿರೋದಲ್ಲ. ಬೇಡ, ನಿನ್ ನಂಬರ್ ಹಂಗೆ ಲೀಕ್ ಮಾಡಿದ್ರೆ, ಹುಡುಗಿ ನಂಬರ್ ಲೀಕ್ ಮಾಡಿದ್ರೆ ನಿನಗೆ ಹೆಂಗೆ ಟಾರ್ಚರ್ಗಳಾಗುತ್ತೆ ಹೇಳು? ಮನೆ ಅಡ್ರೆಸ್ ಗೊತ್ತು, ಮನೆ ಅಡ್ರೆಸ್ ಹತ್ರ ಹೋಗ್ಬಿಟ್ಟು ಎಲ್ಲಾ ಮಾಡಿದ್ರೆ ಹೆಂಗೆ ನಮ್ಗೆ ಟಾರ್ಚರ್ಗಳಾಗುತ್ತೆ ಹೇಳು? ಒಂದ್ ಹೆಣ್ಣು ಮಗುಗೆ ಇಷ್ಟು ಟಾರ್ಚರ್ ಕೊಡ್ತೀನಿ. ನೀನ್ ನಿಜವಾಗ್ಲೂ ಪ್ರೀತಿಸಿದ್ದ ನೀನು? ನೀನ್ ನಿಜವಾಗ್ಲೂ ಪ್ರೀತಿಸಿಲ್ಲ ನೀನು. ಪ್ರೀತಿ ಅಂದ್ರೆ ಇದನ್ನ ಬಿಟ್ಕೊಡ್ಬಾರ್ದು. ಪ್ರೀತಿ ಅಂದ್ರೆ ಈ ತರ ಅಲ್ಲ. ನಿನ್ ಜನ್ಮಕ್ಕೆ ಇದೆಲ್ಲ ಆ ಹುಡ್ಗಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕು. ಏನ್ ಮಾಡ್ತೀವಿ ನೋಡ್ಕೊ, ಸರಿಯಾಗಿ ಮಾಂಜಗಳು. ಬೇಡ ಮುತ್ತು, ಒಳ್ಳೆ ಮಾತೇನ್ ಹೇಳ್ತಾ ಇದೀವಿ ಕೇಳು. ಬೇಡ, ಆ ಹುಡ್ಗಿ ಲೈಫು ನೀನ್ ಬರ್ಬೇಡ ಇನ್ಮೇಲೆ. ಸಾಕು, ನಿನ್ ಒಂದಿಷ್ಟೆಲ್ಲ ಮಾಡಿ ಹೋಗಿದ್ದು ಸಾಕು. ಇನ್ನೇನಕ್ ಹೋಗ್ಬಿಟ್ಟು ನೀನ್ ಯೂಟ್ಯೂಬ್ ಅಲ್ಲೆಲ್ಲ ಹೋಗ್ಬಿಟ್ಟು ಆ ಚಾನಲ್ ಈ ಚಾನಲ್ ಎಲ್ಲ ಹೋಗ್ಬಿಟ್ಟು ಮೋಸಗಾತಿ ಅಂತ ಹೇಳ್ತಿದ್ಯಲ್ಲ. ಏನ್ ಮೋಸ ಮಾಡೋಳು ತೋರ್ಸೋಳು. ತೋರ್ಸಕ್ಕಿಪ್ಪಿ ಅದ್ ಎಷ್ಟೆಷ್ಟು ಫೋನ್ಸ್ ಬಂದೈತೆ, ಅದ್ ಎಷ್ಟೆಷ್ಟು ಮೆಸೇಜ್ಗಳು ಆಗ್ತಾವ್ರೆ, ಎಷ್ಟೆಷ್ಟು ಟಾರ್ಚರ್ ಕೊಡ್ತಾವ್ರೆ. ತೋರ್ಸು. ಬೆಳಿಗ್ಗೆಯಿಂದ ದಯವಿಟ್ಟು ನಿಮ್ ಕೈ ಮುಗಿತೀನಿ. ಕರ್ನಾಟಕ ಜನತೆ ದಯವಿಟ್ಟು ಫೋನ್ಗಳು ಮಾಡ್ಬೇಡ್ರಿ. ನಂಬರ್ ಸಿಕ್ಕೈತೆ. ಅವ್ನ್ ಮಾಡಿರೋ ಕೆಲ್ಸ ಈ ಹುಡ್ಗಿ ಮಾಡಿದ್ರೆ ಯಾಕೆ? ಈ ಹುಡ್ಗಿ ಒಂದು ವಿಡಿಯೋ ಹಾಕಿದ್ರೇನೆ ಅವ್ನ್ ನಂಬರ್ ಬಿಟ್ರೆ ಎಷ್ಟು 1 ಮಿಲಿಯನ್ ಓಡಲ್ವಾ? ಕಡಿಮೆ ಅಂದ್ರೆ 1 ಲಕ್ಷ ಜನ ಫೋನ್ ಮಾಡ್ತಾರೆ. ಏನ್ ಮಾಡ್ತೀನಿ? ನಿನ್ ಪರಿಸ್ಥಿತಿ ಏನಾಗುತ್ತೆ ಅವಾಗ? ಇವಳ ಪರಿಸ್ಥಿತಿ ಏನಾಗ್ಬೇಕು? ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ಯಾರು ಬರ್ತಾರೆ? ಅವ್ರ ಅಮ್ಮನಿಗೆ ನೀನ್ ಹಾಕ್ತೀಯಾ? ನೀನ್ ಬಂದ್ ನೋಡ್ಕೊಂತೀಯ? ಅವ್ರ ಅಮ್ಮನಿಗೆ ಇಟ್ಲೆ ಹುಷಾರಿಲ್ಲ. ಬೇಡ ಮುತ್ತು, ಇವೆಲ್ಲ ಸರಿ ಇಲ್ಲ. ಪ್ರೀತಿಸಿದ್ದೀಯ ನೀನ್? ಪ್ರೀತಿಸಿಲ್ಲ ಅನ್ಸುತ್ತೆ ನಿನ್ಗೆ. ನೀನ್ ಪ್ರೀತಿಸಿಲ್ಲ ಕಣ ನೀನು. ನೀನ್ ಪ್ರೀತಿಸಿದ್ರೆ ಹಿಂಗೆಲ್ಲ ಇರ್ತಿರ್ಲಿಲ್ಲ ನೀನು. ದೇವ್ರಾಣೆ ಇದ್ ಬಿಟ್ಕೊಡ್ತಿದ್ಯಲ್ವ ನೀನು? ಇದು ಜನ್ಮ ಅಲ್ಲ. ಒಂದ್ ನಿಮಿಷ ಬಾರಪ್ಪ, ನೀನ್ ಬಂದು 1 ನಿಮಿಷ ಕುತ್ಕೊಂಡು ನಮ್ ಎದುರುಗಡೆ ಮಾತಾಡಿ ಕ್ಲಾರಿಫೈ ಮಾಡ್ಕೊಂಡು ಹೋಗು. ಆ ಹುಡ್ಗಿ 15 ದಿವಸದಿಂದ ತಿಂತಿರೋ ಊಟ ಅಲ್ಲ, ಕುಡಿತಿರೋ ನೀರಲ್ಲ. ಆ ಹುಡ್ಗಿನ್ ಲೈಫ್ ಹಾಳ್ ಮಾಡಿ ಯಾವ ರೇಂಜ್ಗೆ ಹಾಳ್ ಮಾಡ್ಬೇಕು ಅಷ್ಟೆಲ್ಲ ಹಾಳ್ ಮಾಡ್ಬಿಟ್ಟಲ್ಲ. ಇವಾಗ ಅವಳು ಖರ್ಚು ಮಾಡಿರೋ ದುಡ್ಡು ಅವಳಿಗೇನೋ ಕಷ್ಟಪಟ್ಟು ಕೆಲ್ಸಕ್ ಹೋಗಕ್ ಆಗಲ್ಲ. ಇದೇನಕ್ಕೂ ಮಾಡಕ್ ಆಗಲ್ಲ. ಅವ್ರಮ್ಮ ಕೂಲಿ ನಾಳಿ ಕೆಲ್ಸ ಮಾಡ್ಕೊಂಡ್ ಜೀವನ ಮಾಡೋರು. ಏನೋ ಅಲ್ಪ ಸ್ವಲ್ಪ ಪ್ರಮೋಷನ್ ಏನೋ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ
ಅದನ್ನ ನಂಬಿ ನಿನಗ್ ಕೊಟ್ಲು. ನನ್ ಹುಡ್ಗ ನಾಳೆ ನನಗಾಗ್ತಾನೆ ಅಂತ ಹೇಳ್ಬಿಟ್ಟು, ನನ್ ಹುಡ್ಗ ನಾಳೆ ನನ್ ಮದ್ವೆ ಆಗ್ತಾನೆ, ನನ್ ಗಂಡ ಆಗ್ತಾನೆ, ಇವ್ನ್ ತಾನೆ ನನ್ನ ಸಾಕಿ ಸಲ್ಪೋನು ಅಂತ ಅಂದ್ಬಿಟ್ಟು ನಿನಗ್ ಕೊಟ್ಟಿದ್ರೆ ನೀನೇನ್ ಮಾಡ್ದೆ? ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ದುಡ್ಡು ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ. ಪ್ರೀತಿಗಲ್ವಾ ಇವಾಗ ಜನ ಏನ್ ಹೇಳ್ತಾರಂದ್ರೆ, ಕಿಪ್ಪಿ ಓ ಮುತ್ತು ಬೇಡ ಇವಾಗ ದುಡ್ಡು ಬೇಕಾ ಅಂತ ಅಂದ್ಬಿಟ್ಟು. ನೀನ್ ಬೇಡ ಅಂತ ಹೋಗಿರೋ ನೀನು ಒಂದು ಸಣ್ಣ ಒಂದೇ ಒಂದ್ ಯಾವ್ದೋ ಪುಟ್ಗೋಸಿ ಕಾರಣ ಇಟ್ಕೊಂಡು ನೀನ್ ಬಿಟ್ಟೋದೋ ನೀನ್ ಇದ್ ಮಾಡ್ಕೊಂಡು ನೀನ್ ಇದನ್ನ ಏನೋ ಉದ್ದ ಪುರಾಣ ಹೇಳ್ಕೊಂಡ್ ನೀನ್ ಹಾಳ್ ಮಾಡ್ಕೊಂತಿರೋದು ಲೈಫ್ನ. ಈ ಹುಡುಗಿ ಅಲ್ಲ, ದುಡ್ಡು ಕೊಟ್ಟವಳು ಜೀವನ ಕೊಡಲ್ವೇನೋ ಮಚ್ಚ, ಯಾಕೋಲೇ ಅರ್ಥ ಮಾಡ್ಕೋ. ಇವಾಗ ಅವಳ ಲೈಫ್ ಯಾರ್ ನೋಡ್ತಾರೆ, ಯಾರ್ ಇದ್ ಮಾಡ್ತಾರೆ, ಯಾರ ಅವಳನ್ನ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಳೆಲ್ಲ, ಕೊಡಗು ಕರ್ಕೊಂಡ್ ಹೋಗ್ತೀನಿ ನೀನ್ ಬಂದು, ನಿಂಗ್ ಆಯ್ತಾ? ಇಲ್ಲಿ ಮೇಂಟೆನೆನ್ಸ್ ಎಷ್ಟು, ಬೆಂಗಳೂರಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಯಾರ್ ನೋಡ್ಕೊಂತಾರೆ? ಇರೋ ಬರೋ ದುಡ್ಡೆಲ್ಲ ನುಂಗು ನೀರ್ ಕುಡ್ಬಿಟ್ಟಲ್ಲ ನಿನ್. ಅಲ್ಲ ಏನ್ ಸಿದ್ದರಾಮಯ್ಯ ದುಡ್ಡು ಅನ್ಕೊಂಡ, ಗೃಹಲಕ್ಷ್ಮಿ ದುಡ್ಡು ಅನ್ಕೊಂಡ ನೀನು? ಬಿಟ್ಟಿಯಾಗ ಬರೋದಿಕ್ಕೆ ಅವಳು ಕಷ್ಟಪಟ್ಟು ದುಡ್ದಿರೋ ದುಡ್ಡದು. ನಿಂಗ್ ಏನು ಬೇಡಪ್ಪ, ಅವಳು ದುಡ್ಡು ಅವಳು ಕೊಟ್ಬಿಡು, ನೀನ್ ಸ್ಟೋರಿ ಡಿಲೀಟ್ ಮಾಡು, ಅಷ್ಟೇ ಬೇಕಾಗಿರೋದು. ಬೇಡ ಇವೆಲ್ಲ, ಲೈಫ್ ಅಲ್ಲ ಇವೆಲ್ಲ. ನೀನ್ ಅಳ್ಬೇಡಮ್ಮ. ಅವಳು ಎಷ್ಟು ಅಳ್ತಾ ಇದ್ದಾಳಂದ್ರೆ ನಿಜ, ಅವಳಿಗೆ ಅಳಕ್ಕೆ ಶಕ್ತಿನೇ ಇಲ್ಲ, ಅವಳ ದೇಹದಲ್ಲಿ ಶಕ್ತಿನೇ ಇಲ್ಲ, ಅಷ್ಟು ಅಳಿಸ್ತಾ ಇದ್ದೀರ. ಊಟ ತಿನ್ನೋದೊಂದ್ ಕೂಳಲ್ಲ, ಕುಡಿಯೋದೊಂದ್ ನೀರಲ್ಲ. ಬೇಡ, ನಿನ್ಗೂ ನಿಂಗ್ ಅಕ್ಕ ತಂಗಿದಿರಿದ್ರೆ ತಾಯಿದಿರಿದ್ರೆ ನಿಜ ನಿಂಗ್ ಅರ್ಥ ಆಗ್ತದ ಅವಳ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು. ರೀಲ್ಸ್ ಮಾಡೋರೆಲ್ಲ ಬಿಟ್ಟಿಯಾಗ ಬಿದ್ದಿಲ್ಲ ಈ ತರ ಆಟ ಆಡ್ಸೋದಿಕ್ಕೆ. ಜನ ಬೆಳ್ಸಿರೋರು ನಾವು, ಜನಕ್ಕೋಸ್ಕರ ತಲೆ ಬಾಕ್ತಿವಿ, ಜನ ಚೊಪ್ಲೇಲಿ ಹೊಡೆದ್ರು ಹೊಡ್ಸ್ಕೊಂತೀವಿ, ಜನ ಬೈದ್ರು ಬೈಸ್ಕೊಂತೀವಿ. ಈ ತರ ಮೋಸ ಮಾಡೋದೈತಲ್ಲ, ನಂಬ್ಸಿ ಮೋಸ ಮಾಡೋದೈತಲ್ಲ, ಈ ತರ ಮೋಸ ಮಾಡೋದಕ್ಕಿಂತ ಸುಮ್ನೆ ನಿಜ ಹೇಳ್ತಾ ಇದೀನಿ ಕೇಳು. ಅವನ್ ಲೀಸ್ಟ್ ಅಲ್ಲಿ ಇನ್ನು ಯಾರ್ಯಾರ ಇರ್ತಾರ ಅನ್ಸುತ್ತೆ ಮೋಸ್ಟ್ಲಿ. ಬೇಡ, ದಯವಿಟ್ಟು ಇದು ಲೈಫ್ ಅಲ್ಲ. ಅದು ಜನ ಒಂದೇ ಮಾತು ಹೇಳೋದು. ಅವ್ರಿಗೆ ಕಿಪ್ಪಿಗೆ ನಾವು 100,000 ಸತಿ ಹೇಳಿದ್ವಿ, ಕಿಪ್ಪಿ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ ಲೈಫ್ ನನ್ ಇಷ್ಟ, ಬಿಟ್ಬಿಡ್ರಿ, ನಾವ್ ಹೆಂಗಾರು ಮಾಡ್ಕೊಂತೀವಿ ಅಂತ ಹೇಳಿ. ಯಾಕಂದ್ರೆ ಆದ್ಮೇಲೆ ಅಷ್ಟು ನಂಬಿಕೆ, ಹುಚ್ಚು ನಂಬಿಕೆ ಇಟ್ಟಿದ್ಲು. ಯಾಕಂದ್ರೆ ಈ ಪ್ರೀತಿ ಅನ್ನೋ ಒಂದು ಅನುಭವ ಇರುತ್ತಲ್ಲ, ಹುಚ್ಚಿಡಿಸ್ಬಿಡ್ತದೆ. ಅದಕ್ಕೆ ಹೇಳೋದು ಉಪೇಂದ್ರನ, ಪ್ರೀತಿ ಪ್ರೇಮ ಎಲ್ಲ ಪುಸ್ಕುದ್ ಬದ್ನೆಕಾಯಿ ಹಂಗೆ ಆಗಿರೋದು. ಪುಸ್ಕುದ್ ಬದ್ನೆಕಾಯಿ ಆಗಿರೋದು ನಿನ್ನ ವಿಷಯದಲ್ಲಿ ಆಗಿರೋದು, ಈ ಹುಡುಗಿ ವಿಷಯದಲ್ಲ. ಮಾತಾಡಿ ಕಿಪ್ಪಿ ಅವರೇ. ನಮಸ್ಕಾರ ಜನರೇ, ದಯವಿಟ್ಟು ನನ್ನ ನಂಬರ್ ಎಲ್ಲ ಲೀಕ್ ಔಟ್ ಮಾಡ್ಕೊಂಡು ನೋಡಿ. ಬರ್ರಿ ಫೋನ್ಗಳು ಒಂದೊಂದು ನಿಮಿಷಕ್ಕೂ ಆ ಹುಡುಗಿ ನಂಬರ್ ಎಲ್ಲ ಲೀಕ್ ಔಟ್ ಮಾಡ್ಕೊಂಡು, ನಾನು ಒಂದೇ ಹೇಳೋದು, ನನ್ನ ಜೀವನ ಇಂದ ನನ್ನ ತಾಯಿಗೋಸ್ಕರ ಬದುಕಲೇಬೇಕು, ನಾನು ಸಾಯಕ್ಕಾಗಲ್ಲ, ಬದುಕಲೇಬೇಕು, ನಮ್ ತಾಯಿಗೋಸ್ಕರ ಬದುಕ್ಬೇಕು. ದಯವಿಟ್ಟು ನೀನು ಮನವಿ ಮಾಡೋದು ಒಂದೇ, ನನ್ ಪಾಡು ನನ್ನ ಬಿಟ್ಕೊಂಡು ನಂಬರ್ ಲೀಕ್ ಔಟ್ ಮಾಡಿ. ನೀನ್ ಹೇಳಿದಲ್ಲ ನನ್ನ ನಂಬರ್ ಲೀಕ್ ಔಟ್ ಮಾಡಿದೀನಿ ಅಂತ, ನಾನು ಎಲ್ಲ ಸ್ಟೋರಿ ಹಾಕಿದೀನ, ಇವ್ದೇ ನಂಬರ್ ಅಂತ ಎಲ್ಲಾದ್ರೂ ಸ್ಟೋರಿ ಹಾಕಿದೀನ, ಏನಾದ್ರೂ ಒಂದ್ ಮಾಡಿದೀನ. ಇನ್ನು ಅವ್ರ ಜೊತೆ ರೀಲ್ಸ್ ಮಾಡ್ತೀರಾ ಅಂತೇಳಿ ಇವಾಗ ನೀನ್ ಬಿಟ್ಟೆ ಆದ್ಮೇಲೆ ನನ್ ಪಾಡು ನಾನು ಬೆಳಿಲೇಬೇಕು, ನನ್ ಪಾಡು ನಾನು ಇರ್ಲೇಬೇಕು. ನನ್ ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ನನ್ ಸ್ಟೋರಿ ಡಿಲೀಟ್ ಮಾಡು. ನಂಬರ್ ಏನಕ್ಕೆ ಲೀಕ್ ಔಟ್ ಮಾಡಿದೆ? ನಾನು ಏನಂತ ಪಾಪ ಮಾಡಿ ದುಡ್ಡು ಕೊಡು ಅಂತ ಕೇಳಿ ತಪ್ಪ ನಿನಗೆ? ನಿನ್ನೆ ರಾತ್ರಿ ನಿಮ್ ಅಣ್ಣ ಅಲ್ಲ ಅಂತಿದೀರ, ಮತ್ತೆ ಅಣ್ಣ ಅಲ್ಲ ಅಂದ್ಮೇಲೆ ಯಾಕೆ ನನಗೆ ಕಾಲ್ ಮಾಡ್ಬಿಟ್ಟು ಆತರ ಎಲ್ಲ ಬೈಬೇಕು? ನನ್ನ ನಂಬರ್ ಹೆಂಗ್ ಸಿಕ್ತು ಅವ್ರಿಗೆ? ಏನಕ್ಕೆ ಅದರೆಲ್ಲ ಅನ್ಬೇಕು? ನೀನ್ ಮಾಡೋದ್ ಮಾತ್ರ ನಿಂಗ್ ಸರಿ ಕಾಣಿಸುತ್ತೆ, ನಾವ್ ಮಾಡೋದ್ ಮಾತ್ರ ತಪ್ಪು ಅಂತ ಕಾಣಿಸುತ್ತಾ? ದಯವಿಟ್ಟು ನಾನು ಹೇಳ್ತಿರೋದು, ನನ್ ಜೀವನ ಹಾಳು ಮಾಡ್ಬಾರ್ದು. ದಯವಿಟ್ಟು ನನ್ ಜೀವನ ಹಾಳು ಮಾಡಕ್ ಮತ್ತೊಂದ್ ಬಿಡ್ತೀನಿ, ಪಾಸ್ಟ್ ವಿಷಯ ಬಿಡ್ತೀನಿ, ಆ ವಿಷಯ ಬಿಡ್ತೀನಿ ಅಂತ ಬ್ಲಾಕ್ ಪೇನ್ ಮಾಡ್ಬೇಡ. ನನಗೆ ಇನ್ನೂ ಬದುಕೋ ಶಕ್ತಿ ಇಲ್ಲ. ಲೇ ಮಚ್ಚ, ಅರ್ಥ ಮಾಡ್ಕೊಳ್ಳೋಳು, ಬದುಕಕ್ ಶಕ್ತಿ ಇಲ್ಲ ಕಣೋ. ಬೇಡ ಕಣೋ, ಡಿಲೀಟ್ ಮಾಡಾಕೋ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಬೇಡ ಕಣೋಲೇ. ನಿನ್ ಲೈಫಗ್ ಬಂದು ನಿಜವಾದ ಪ್ರೀತಿ ಅನ್ಕೊಂಡ್ ಬಂದವಳು ಕಣಲೇ. ನಿಜ ಅವಳು ಯಾಮರ್ಸೋಳಾಗಿದ್ರೆ ನಿನಗ್ ₹1 ಸಿಗಿಸ್ತಿರ್ಲಿಲ್ಲ ಗೊತ್ತಾ? ಅಷ್ಟೆಲ್ಲ ಕರ್ನಾಟಕ ಜನ ಹೇಳ್ತಿದ್ರು ಕೂಡ, ನನ್ ಹುಡ್ಗ ನನ್ ಬಗ್ಗೆ ನನಗ್ ಗೊತ್ತು, ನನ್ ಮುತ್ತು ಏನಂತ ನನಗ್ ಗೊತ್ತು ಅಂತ ಅಂದ್ಬಿಟ್ಟು ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡವಳೆ. ಕರ್ನಾಟಕ ಜನದ್ದು ವಿರುದ್ಧವಾದ್ರು ಕೂಡ ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡ. 1 ನಿಮಿಷ ಅರ್ಥ ಮಾಡ್ಕೊ, ಯೋಚನೆ ಮಾಡು. ಬೇಡ ಮುತ್ತು, ಅವ್ಳು ಏನ್ ನಂಬರ್ ಲೀಕ್ ಔಟ್ ಮಾಡಿದ್ಯಾ, ಬೇಡ, ಡಿಲೀಟ್ ಮಾಡಾಕು. ಇವೆಲ್ಲ ನಿನ್ಗ್ ಬೇಡಪ್ಪ, ಒಳ್ಳೇದಲ್ಲಪ್ಪ, ಇದೆಲ್ಲ ಒಳ್ಳೇದಲ್ಲ. ಅವಳಗ್ ನೋಡು ಆಗ್ತಾ ಇಲ್ಲ. ಅವ್ರು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರ ಅಮ್ಮನ್ ನೀನ್ ನೋಡ್ಕಂತೀಯ? ಆ ಮಗ ಇನ್ನ ಚೆನ್ನಾಗ್ ಬೆಳಿಬೇಕು, ಇನ್ನು ದೊಡ್ಡ ದೊಡ್ಡ ವೇದಿಕೆಗಳ್ಗ್ ಹೋಗ್ಬೇಕು. ಬೇಡ ಇವೆಲ್ಲ ಒಂದು ಇದ್ ಕಳಂಕ ಹೊತ್ಕೊಂಡ್. ಏನ್ ಕಳಂಕ ಗಿಳಂಕ ಅಂತದ್ ಏನಿಲ್ಲ. ನೀನ್ ಕಳಂಕ ಹೊತ್ಕೊಂಡ್ರದ್ ಇವಳೆ ಹುಡುಗಿ ಏನ ಹೊತ್ಕೊಂಡಿಲ್ಲ, ನೀನ್ ಹಾಳ್ ಮಾಡ್ಕೊಂಡ್ರದು. ಒಳ್ಳೆ ಹುಡ್ಗಿನ ಕೈ ಕಳ್ಕೊಂಡೆ ನೀನು.
ನಿನ್ಗ ಅದೃಷ್ಟ ಇಲ್ಲ, ನೀನ್ ದುರದೃಷ್ಟವಂತ. ನೀನ್ ಇಷ್ಟೇ ಹೇಳೋದು ಮುತ್ತು. ಡಿಲೀಟ್ ಮಾಡಿದ್ರು ಯೂಸ್ ಇಲ್ವಲ್ಲ, ಎಲ್ಲಾ ಕಡೆ ವೈರಲ್ ಮಾಡಿದಾನಲ್ಲ. ವೈರಲ್ ಮಾಡ್ಬಿಟ್ಟವನೇ. ಇವಾಗ ಏನ್ ಮಾಡೋದು, ಸಿಮ್ ಚೇಂಜ್ ಮಾಡ್ಬೇಕು. ನಾಳೆ ದಿವಸ ಯಾರೋ ಒಬ್ರು ಡೈರೆಕ್ಟರ್ ಒಂದ್ ಸೀರಿಯಲ್ ಅವ್ರು ಯಾರೋ ಫೋನ್ ಮಾಡ್ತಾರಪ್ಪ, ಇದೇ ಕಿಪ್ಪಿ ನಂಬರ್ ಅಂತ ಅಂದ್ಬಿಟ್ಟು. ಅವಾಗ ಅವ್ರು ಯಾವ್ದು ಅನ್ನೋನ್ ನಂಬರ್ ಬಂತು ಅಂತ ಅಂದ್ಬಿಟ್ಟು ಎತ್ತಲ್ಲ. ಅವಾಗ ಅವ್ಳ ಲೈಫ್ ಹೋಯ್ತಾ, ಚಾನ್ಸ್ ಮಿಸ್ ಮಾಡ್ಕೊಂಡ್ಲಾ? ಏನಲ್ಲೇ ಪ್ರೀತ್ಸೋವಾಗ ಚಿನ್ನ ರನ್ನ ಅಂತ ಅನ್ಕೊಂಡು ಇವಾಗೆಲ್ಲಾ ನೀನು ಈ ತರ ಎಲ್ಲ ಕೂಳೆ ಕೊಟ್ಬಿಟ್ರೆ ಇದು ನಿಜವಾಗ್ಲೂ ಪ್ರೀತಿನಾ? ಸುಳ್ಳು ಕಣಲೇ. ಸುಳ್ಳು ಬಾಳ್ಗಳು ಬೇಡ, ಅದಕ್ಕೆ ನಂಬಾರ್ದು ಜನಗಳನ್ನ ಅಂತ. ನೀವು ಕೆಲವ್ರು ಹೇಳ್ತಾರ ಹುಡ್ಗಿರೇ ಮೋಸ ಮಾಡೋದಂತ ಅಂದ್ಬಿಟ್ಟು, ಇವಾಗ ನೋಡ್ರಪ್ಪ ಹುಡ್ಗರು ಮೋಸ ಮಾಡ್ತಾರೆ. ಫೋನ್ ನೋಡಿ ಎಷ್ಟು ಬರ್ತೈತೆ. ಏನನ್ನ ನಿಜ ಹೇಳ್ತಿದೀನಿ ಕೇಳು, ಒಂದ್ ನಿಮಿಷಕ್ಕೆ ಎಷ್ಟು ಫೋನ್ ಬರ್ತೈತೆ ಗೊತ್ತಾ? ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತೈತೆ. ಫೋನೇ ಬಿಸಿ ಆಗೋಗ್ಬಿಟ್ಟೈತೆ. ಏರ್ಪ್ಲೇನ್ ಮೋಡ್ದಿಂದ ಇವಾಗ ಜಸ್ಟ್ ನೋಡಿದಪ್ಪ. ಈ ತರ ಯಾವ ಫಾರಿನ್ ಅಲ್ಲೂ ಕಡೆ ಹಿಂಗ್ ಮಾಡಲ್ಲ ಕಡಲೆ. ನಿಂತರ ನಂಬರ್ ಲೀಕ್ ಔಟ್ ಮಾಡ್ಕೊಂಡು ಹುಡುಗಿ ಹುಡುಗಿ ನಂಬರ್ ದೊಡ್ಡ ಅಪರಾಧ ಮಾಡ್ಬಿಟ್ಟಾಳೆ. ಯಾವನ ಅಪರಾಧ? ಏನ್ ಅಪರಾಧ ಮಾಡೋಳು? ಏನ್ ಅಪರಾಧ ಮಾಡೋಳು? ಯಾವನ್ ಜೊತೆ ಸುತ್ತಾಡೋಳ? ಎಲ್ಲಾರು ನೋಡಿದ್ದೀಯಾ? ಇಷ್ಟು ಜನ ಕರ್ನಾಟಕ ಜನ ಕಣ್ ತಪ್ಪಿಸ್ಕೊಂಡು ಎಲ್ಲಾರು ಓಡಾಡ್ತಾವಳ. ಮುತ್ತು ಮುತ್ತು ಅಂತ ಸಾಯ್ತಿದ್ದಕ್ಕೆ ಇವತ್ತು ಗತ್ತು ತೋರ್ಸ್ಬಿಟ್ಟಲ್ಲಪ್ಪ ನಿಂದು. ಬೇಡ ಮುತ್ತು, ಅರ್ಥ ಮಾಡ್ಕೊ. ಜನ ಇಲ್ಲ ಅಂತ ಅನ್ಕೋಬೇಡ, ಸರಿ? ಅವಳ ಜನ ಅವ್ರೆ, ಸಪೋರ್ಟ್ ಮಾಡೋರು ಅವ್ರೆ. ಕರ್ನಾಟಕದ ಜನ ಬೆಳೆಸವ್ರೆ, ಕಾಪಾಡವ್ರೆ, ಕೈ ಹಿಡ್ದವ್ರೆ. ಅವ್ರ ಚಪ್ಪಲಿಯಲ್ಲಿ ಹೊಡೆದ್ರು ಹೊಡ್ಸ್ಕೊಂತೀವಿ ನಾವು. ನೀನ್ ಮಾಡಿದ್ ತಪ್ಪು ಅಂತಂದ್ರೆ ಸರಿ ಆಯ್ತು, ತಲೆ ಬಾಕ್ತಿವ್ ನಾವು. ಮುತ್ತು ಬೇಡ, ಒಂದ್ ಹುಡ್ಗಿ ಲೈಫ್ ಹಾಳ್ ಮಾಡ್ಬೇಡ. ಇನ್ನು ಸಾಕು, ಇಲ್ಲಿ ನಿಲ್ಲಿಸ್ಬಿಡು, ಬೇಡ. ಆಮೇಲೆ ನೋಡಿ ಹಿಂಗೆ ಆಯ್ತು ಅಂತಂದ್ರೆ ನಂಗೆ ಏನ್ ಮಾಡ್ಬೇಕಂತ ನಮಗ್ ಗೊತ್ತು ಮುತ್ತು. ಬೇಡ. ಒಂದ್ ಹೆಣ್ಣು ಮಗು ಜೀವನ ಬೆಳಗ್ಗೆಯಿಂದ ಗೋಳಾಡ್ತಾವಳೆ. ಅವಳಗ್ ನಳಕ್ ಶಕ್ತಿ ಇಲ್ಲ, ಆಗ್ತಾ ಇಲ್ಲ ಅವಳ ಕೈಲಿ. ನಿನ್ ನಂಬರ್ ಲೀಕ್ ಔಟ್ ಮಾಡಕ್ ಅಧಿಕಾರ ಕೊಟ್ಟಿದ್ ಯಾರಪ್ಪ? 10 ಗಂಟೆ ರಾತ್ರಿ ಕಾಲ್ ಮಾಡೋದು. 10 ಗಂಟೆ ರಾತ್ರಿಯಲ್ಲಿ ಅವ್ರ ಕೈಲಿ ಕಾಲ್ ಮಾಡಿಸ್ತೀಯಲ್ಲ, ನಿನ್ಗೆ ಎಷ್ಟಪ್ಪ ಮೀಟ್ರು? ಬೇಡಪ್ಪ. ನಾವ್ ಮಾತಾಡಿದ್ರೆ ಸುಮ್ನೆ ಇದಾಗ್ಬಿಡುತ್ತೆ, ಕಿರಿಕ್ ಆಗೋಗ್ಬಿಡುತ್ತೆ. ನಾವ್ ಅಣ್ಣ ಅಪ್ಪ ಅಂತ ಬದುಕೋರಪ್ಪ. ನಮ್ಮಂತ ಬಡವ್ರ ಹೆಣ್ಮಕ್ಳು ಜೀವನಗಳು ಯಾಕ್ರಪ್ಪ ಹಾಳ್ ಮಾಡ್ತೀರಾ? ಬ್ಯಾಡ್ರಪ್ಪ, ಬಿಟ್ಬಿಡ್ರಪ್ಪ. ನಿನ್ ಕಾಲು ಬೇಕಾದ್ರೂ ಬಿಟ್ಬಿಡ್ತೀನಪ್ಪ ಮುತ್ತು. ಈ ಮ್ಯಾಟ್ರ್ ಕ್ಲೋಸ್ ಮಾಡ್ಕೋ, ಬಿಟ್ಟಾಕು. ಅವಳ ಲೈಫ್ ನಮ್ ಬಿಟ್ಟು ಬಿಡು ಅವಳು. ಸರಿ, ನಾನು ಡಿಲೀಟ್ ಮಾಡಾಕ್ ಬಿಡು. ಅಲ್ಲೋಗಿ ಮಾತಾಡೋದು, ಇಲ್ಲೊಂದೋಗಿ ಮಾತಾಡೋದು, ಅಲ್ಲೋಗಿ ಬೆಳಕಾಯಿ ತೇಸ್ಕೊಳ್ಳೋದು, ಇವೆಲ್ಲ ಬೇಡ. ನೀನ್ ಏನಾರು ಮಾಡ್ಕೋ. ಆ ನಂಬರ್ಗಳು ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ, ಬಿಟ್ಬಿಟ್ಟಿದ್ಯಾ. ಫೋನ್ಗಳು ಬರ್ತೈತೆ. ಅವಳ ಜೀವನ ಯಾವ ರೇಂಜ್ಗೆ ಹಾಳು ಮಾಡ್ಬೇಕು ಆ ರೇಂಜ್ಗೆಲ್ಲ ಹಾಳು ಮಾಡ್ತೀಯಲ್ಲೇ ಮಚ್ಚ. ಅಥ್ವಾ ನಿಜವಾಗ್ಲೂ ಲವ್ ಮಾಡಿರೋರೆ ಅವಳೆಲ್ಲೇ ಇದ್ರಿ, ಅವನೆಲ್ಲೇ ಇರ್ಲಿ, ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತಾರೆ. ಅದು ನಿಜವಾದ ಪ್ರೀತಿ ಅಂತ ಅಂದ್ಬಿಟ್ಟು ಅವಳು ಪಾಡ್ಗಳು ರೀಲ್ಸ್ ಮಾಡ್ಕೊಂಡಿದ್ಲು ತಾನೆ. ಅವಳ ನಂಬರ್ ಏನ್ ಕ್ಲಿಕ್ ಮಾಡ್ತೇನೆ ನೀನು? ಅವಳು ದುಡ್ಡು ಕೇಳ್ತಾಳೆ. ಎಷ್ಟು ದುಡ್ಡು ತಿಂತಿದ್ಯಾ ನೀನ್? ನಿಜವಾಗ್ಲೂ ಲವ್ ಮಾಡ್ತೀರ ನೀನ್? ಅಲ್ಲ ಕಡಲೆ, ಹುಡುಗಿ ಹತ್ರ ದುಡ್ಡು ಇಸ್ಕೊಂತಿಯಲ್ಲೇ ಮಚ್ಚ. ಅವಳ ಹತ್ರ ದುಡ್ಡು ತಿಂದಿದ್ಯಲ್ಲ ನೀನು. ನಿಂಗೇನ್ ಅನ್ಸ್ತಾ ಇಲ್ವಾ? ಬೇಜಾರಾಗ್ತಾ ಇಲ್ವಾ? ನಂಬರ್ ಕಳ್ಸಿದ್ರೆ ಗೊತ್ತಾಗುತ್ತೆ ಅಂತ ಸ್ಕ್ಯಾನರ್ಗಳು ಕಳ್ಸಿ, ಅದಕ್ಕೂ ಪೇ ಮಾಡೈತಿ. ಸ್ಕ್ಯಾನರ್ಗಳು ಕಳ್ಸೋದು, ಸಿಕ್ದಾಗೆಲ್ಲ ದುಡ್ಡು ಇಸ್ಕೊಳ್ಳೋದು. ದುಡ್ಗೋಸ್ಕರ ಹಂಗಾರೆ ನೀನ್ ಕ್ಯಾಚ್ ಹಾಕೊಂಡಿದ್ದ? ನಂಗ್ ಗೊತ್ತೇ ಇರ್ಲಿಲ್ಲಪ್ಪ. ನೋಡ್ದವ್ರೆಲ್ಲ ಅವನೇ ಇವಳಿಗೆ ಕೊಡ್ತಾರೆ ಅನ್ಕೊಬೇಕು. ದೇವ್ರೆ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಏನೋ ಒಂಚೂರು ಅಣ್ಣ ಅಪ್ಪ ಅಂತ ಅನ್ಕೊಂಡ್ ಅವ್ರಿಗೆ ಜೀವನ ಮಾಡ್ತೈತೆ. ಎಲ್ಲೋ ಅಲ್ಲಿ ಇಲ್ಲಿ ಕರೆದಾಗ ಏನೋ ಒಂದ್ ಅಷ್ಟೋ ಇಷ್ಟೋ ಕೊಡ್ತಾರೆ. ಅವ್ರ ಅಭಿಮಾನಕ್ಕೆ ಗೌರವಧನ ಅಂತ ಏನೋ ಕೊಡ್ತಾರೆ. ಅದನ್ನೇನೋ ಆ ಹುಡ್ಗಿ ಜೀವನಕ್ಕಂತ ಇಟ್ಕೊಂಡ್ರೆ ಆ ಹುಡ್ಗಿ ಕೆಲ್ಸಕ್ ಹೋಗಕ್ಕಾಗುತ್ತೆ ಎಲ್ಲಾದ್ರೂ? MNC ಕಂಪ್ನಿಯಲ್ಲಿ ಕರ್ದ್ಬಿಟ್ಟು ಕುಮ್ಸ್ಬಿಟ್ಟು ಕಂಪ್ಯೂಟರ್ ಕೊಟ್ಬಿಡ್ತಾರೆ ಆಪರೇಟ್ ಮಾಡಮ್ಮ ಅಂತ. ಇದು ಲೈಫ್, ಇದು ಜೀವನ ಅಂತ ಬಂದವಳೆ. ಇದೇ ಇನ್ಸ್ಟಾಗ್ರಾಮೇ ನಮ್ಗ್ ಜೀವನ, ಇದೇ ನಮ್ಗೆ ಅನ್ನ ಪ್ರಾಣ ಎಲ್ಲಾ ಕೊಡೋದು ಅಂತ ಬಂದವಳೆ. ಇದರಿಂದ ಏನು ಅನ್ನ ಅಪ್ಪ ಅನ್ಕೊಂಡು 2 ಕಾಸು ದುಡ್ಕೊಂಡ್ರೆ ಅದನ್ನೂ ನುಂಗು ನೀರ್ ಕುಡ್ಕೊಂಡ್ಬಿಟ್ಟಲ್ಲಪ್ಪ ಸ್ವಾಮಿ. ಕಟ್ಟಿಸ್ಕೋ. ಏನ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸ್ಕೊಂತೀಯ ಅವ್ಳ ದುಡ್ಡಲ್ಲಿ? ಆಗಲ್ಲ ತಾನೆ. ಆದ್ರೆ ಅವ್ಳ ಕಣ್ಣೀರು, ಅವ್ಳ ನೋವು ತಟ್ಟುತ್ತೆ. ಬಿಟ್ಟೋಗಿದ್ ಹುಡುಗಿ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತಾರೆ. ಅಲ್ಲ, ಅದೇನೆ ಹೇಳೋದು. ನಮ್ ಹುಡುಗಿ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ಎಲ್ಲಿದ್ರು ಅವ್ಳು ಚೆನ್ನಾಗಿಲ್ಲಪ್ಪ. ಅವಳು ಎಷ್ಟೆಷ್ಟೋ ಹುಡುಗರು ದೇವ್ರನೇ. ಅವ್ರು ನಮ್ ಹುಡುಗಿದ್ ಇವತ್ ಮದುವೆ ಐತೆ, ಎಂಗೇಜ್ಮೆಂಟ್ ಫಿಕ್ಸ್ ಆಗೈತೆ ಎಲ್ಲ. ನನ್ಗು ಒಂದ್ ದಿವಸ ನಮ್ ಹುಡುಗಿ ನಂಗೆ ಕೈ ಕೊಟ್ಲು, ಮೋಸ ಮಾಡ್ಬಿಟ್ಲು ಅಂತ ಬಂದು ಇದ್ ಮಾಡೋದಿಲ್ಲ. ಅವಳು ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ಅವ್ಳು 100 ಕಾಲ ಚೆನ್ನಾಗಿರ್ಲಿ ಅಂತ ಆಶಿಸ್ತಾರೆ. ಅಂತ ಹುಡುಗರು ನಿಜವಾದ ಪ್ರಾಣ ಕೊಟ್ಟು ಪ್ರೀತಿಸೋರವ್ರೆ. ನಿಂತಾರಲ್ಲ ಅಲ್ಲಿ. ನೀನ್ ಪ್ರೀತಿನೇ ಮಾಡಿಲ್ಲ ಬದ್ನೆಕಾಯಿ ನೀನ್ ಹೇಳೋದಕ್ಕೆ. ಅದೊಂದ್ ಕಾರಣ ಬಿಡಕ್ಕೆ. ಅದೇ ಮಾತಾಡ್ಕಿಪ್ಪಿ. ಅವಳು ಊಟ ಕೂಡ ಮಾಡ್ತಾ ಇಲ್ಲ. ಆಗ್ತಾ ಇಲ್ಲ.
ನನ್ನನ್ನು ನೆಮ್ಮದಿಯಾಗಿ ಬದುಕಾಗ್ಬಿಡಿ ಅಷ್ಟೇ ಸಾಕು. ನನ್ ನಿಜವಾಗ ನಾನು ಏನೋ ಮಾಡ್ಬೇಕು ಅಂತಾನೆ ಬರ್ತಿರೋದು, ಏನೇನೋ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ. ನೀನಾಗೆ ನನ್ ಲೈಫ್ ಬಂದ್ಬಿಟ್ಟು ನೀನಾಗೆ ಈ ತರ ಮಾಡೋ ತಪ್ಪಿದೆ. ನನಗೆ ಕಷ್ಟಕ್ಕಾಗಿದ್ದೀನಿ, ಎಲ್ಲ ಆಗಿದೆ, ಅದಕ್ಕೊಂದು ನಿನ್ನ ಬೇಡ್ಕೊತಿದ್ದೀನಿ. ದಯವಿಟ್ಟು ನನ್ ಪಾಸ್ಟ್ ವಿಷಯ, ಆ ವಿಷಯ, ಈ ವಿಷಯ ತೆಕ್ಕೊಂಡು ನನ್ನ ಜೀವನನ ಹಾಳು ಮಾಡ್ಬೇಡ ಪ್ಲೀಸ್. ನಿನ್ನ ಕೈ ಮುಗಿತೀನಿ, ನನ್ ಜೀವನ ಹಾಳು ಮಾಡ್ಬೇಡ. ಆಲ್ರೆಡಿ ನನ್ ಜೀವನ ಹಾಳಾಗೋಗ್ಬಿಟ್ಟಿದೆ. ನನ್ ತಾಯಿಗೋಸ್ಕರ ಬದುಕ್ಬೇಕು, ಅವತ್ತಿಂದ ಅದೇ ಬಡ್ಕೊಂತೀನಿ. ಆ ರೆಕಾರ್ಡ್ ಬಿಟ್ಟಾಗ ಅವ್ರಿಬ್ರು ಫ್ಯೂಚರ್ಗೋಸ್ಕರ ನಾನು ನಾಯಿ ಬೆಳ್ಕೊಳ್ಳೋ ತರ ಬೆಳ್ಕೊಂಡಿದ್ದೆ. ಇವಾಗ ರೆಕಾರ್ಡ್ ಬಿಟ್ಟಾಗ ಸಾಲದು ಅಂತೇಳಿ ನನ್ನ ಮೋಸ ಗತಿ ಎಂದ್ರು ಪಟ್ಟ ಕಟ್ಟ ಸರಿ ಕಟ್ಕೊ, ನನ್ ಬೇಜಾರಿಲ್ಲ. ನಾನು ದುಡ್ದಿರೋ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ವಾಪಸ್ ಕೊಡು ಅಷ್ಟೇ. ಅದ್ ಬಿಟ್ರೆ ನಿನ್ನ ಹತ್ರ ಏನೂ ಕೇಳ್ತಾ ಇಲ್ಲ. ನಿನ್ ಜೀವನನು ನಾನು ಹಾಳು ಮಾಡ್ತಾ ಇಲ್ಲ. ನಿನ್ ಹೆಂಗಾದ್ರೂ ಪಡ್ಕೊಂಡು ಹೆಂಗಾದ್ರೂ ಹೋಗ್ಲಿ, ಎಲ್ಲ ಏನೋ ಚೆನ್ನಾಗಿರೋ, ನನಗೆ ಅದ್ ಬೇಜಾರಿಲ್ಲ. ದಯವಿಟ್ಟು ನನ್ ದುಡ್ಡು ಕೊಡು, ನನ್ನ ಜೀವನ ಹಾಳು ಮಾಡ್ಬೇಡ. ನನ್ ನೆಮ್ಮದಿ ಎಲ್ಲಾರು ನಿನ್ನಿಂದ ಅನ್ಫಾಲೋ ಮಾಡ್ತಾ ಇದಾರೆ. ನಮ್ ಕತೆ ಕೇಳ್ಬಿಟ್ಟು ಯಾರು ನನ್ನ ಕರುಣೆ ತೋರಿದ್ರೆ ಫಿಸಿಕಲ್ ಆಗಿ ಹ್ಯಾಂಡಿಕ್ಯಾಪ್ ಹೇಳ್ಬೇಕಿದ್ದು, ಫಿಸಿಕಲ್ ಹ್ಯಾಂಡಿಕ್ಯಾಪ್. ನನ್ನಂತ ಹೆಣ್ಮಕ್ಳನ್ನ ಯಾಕೆ ಈ ತರ ಗೋಲ್ ಇಟ್ಕೊಂತಿದೀರ? ನಿನ್ನ ಬದುಕ್ಬೇಕು, ನನಗ್ ತಂದೆ ಇಲ್ಲ, ಅಮ್ಮ ಒಬ್ರು ಇದಾರೆ, ಬದುಕ್ಬೇಕು. ದಯವಿಟ್ಟು ಅಂಗರಾಚಿ ಕೇಳೋದು ಒಂದೇ ನಿಮಗೆ, ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡ ಪ್ಲೀಸ್. ಡಿಲೀಟ್ ಮಾಡಿ ನಂಬರ್ ಇವಾಗ ರೀಕೌಟ್ ಮಾಡ್ಕೊಂಡ್ ಕೂತಿದ್ಯಾ ಪ್ಲೀಸ್. ನನ್ ಬಗ್ಗೆ ಈ ತರ ಸೂಸೈಡ್ ಅಟೆಂಡ್ ಮಾಡೋ ತರ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ ಪ್ಲೀಸ್. ನನ್ ಸತ್ತಿಗಿತ್ತು ಹೋದ್ರು ನೀನೇ ಜವಾಬ್ದಾರಿ ಆಗ್ತೀಯ ಸೀರಿಯಸ್ ಆಗಿ. ಅಯ್ಯೋ ಅವನ್ಗೋಸ್ಕರ ನೀನೇ ಸಾಯ್ತೀಯ ಅಲ್ಲ. ಎಲ್ಲೋದ್ರು ಕೂಡ ದಮ್ಮಯ್ಯ ಅಂತಂದ್ಬಿಟ್ಟು ಎದೆಗ್ ಹಾಕೊಂಡ್ ಸಾಕ್ತೈತಲ್ಲ ಆ ತಾಯಿ, ಆ ಅಮ್ಮನ್ ಗೋಳು ಯಾರು ನೋಡ್ಬೇಕು? ನೀನ್ ಸತ್ತೋದ್ರೆ ನೀನ್ ಒಬ್ಳೆ ಸಾಯೋದಕ್ಕೆ ನೀನೇ ಹೇಳಿ ನಿಮ್ಮ ಅಮ್ಮನೇ. ಆಮೇಲೆ ನಿಮ್ ಅಮ್ಮ ಇರ್ಬೇಕಾದ್ರೆ ಚೆನ್ನಾಗ್ ಬಾಳ್ ತೋರ್ಸು. ಬದುಕಂಗ್ ಬಿಡ್ತಾ ಇರೋದು, ಬದುಕನ್ನ ಏನೋ ಒಂದ್ ಮಾಡಿ ಏನೋ ಒಂದು ಜೀವನ ಕಟ್ಕೊಳ್ಳೋಣ ಅಂತ ಬಂದ್ರೆ ಇವ್ರಾದ್ರೆ ಇವ್ರು ನನ್ ಜೀವನ ಹಾಳು ಮಾಡ್ತಿರುವಾಗ ನಾನು ಎಲ್ಲಿ ಯಾಕೆ ಬದುಕೋದು ಹೇಳಿ? ನಾನು ಎಲ್ಲಿ ಹೆಂಗ್ ಬದುಕ್ಲಿ ಹೇಳಿ? ನಾನು ಈ ತರ ಸಮಾಜ ಮುಂದಕ್ಕೆ ಮುಖ ಹೆಂಗ್ ಎತ್ಕೊಂಡ್ ನಡೀಲಿ? ಇವಾಗ ನಂಬರ್ ಕ್ಲಿಕ್ ಅಂತ ಎಷ್ಟ್ ಜನ ಕಾಲ್ ಮಾಡ್ತಾರೆ, ಕಾಲ್ ಮೇಲೆ ಕಾಲ್ ಮಾಡ್ತಿದ್ದೆ. ಯಾರ್ನ ಎತ್ತೋದು ಯಾರ್ದು ಬಿರೋದು, ಹೀಗಾಗಿ ನನ್ನ ಪರಿಸ್ಥಿತಿ ಸಿಚುವೇಶನ್. ನೀವುಗಳು ಕಾನ್ಫರೆನ್ಸ್ ಕಾಲ್ ಹಾಕೊಂಡು ನೀವುಗಳು ಏನೇನೋ ತಂದಾಕ್ಬಿಟ್ಟು ನಾನೇನಪ್ಪ ಮಾಡಿದೆ ನಿಮಗೆ? ನಾನೇ ಕ್ರಶ್ ಒಂದಿದ್ ಪದ ಅಷ್ಟೇ. ಕ್ರಶ್ ಅಂತ ಹೇಳಿದಕ್ಕೆ ಸಮಯನೂ ಕೇಳಿದೀನಿ ಅಷ್ಟೇ. ನಾನೇನಪ್ಪ ಮಾಡಿದೀನಿ ಏನು? ನೀನ್ ಕಷ್ಟ ಆದಾಗ ನನ್ ತುಡ್ದಿರೋ ದುಡ್ಡು ನೀನ್ ಎದೆ ಮೇಲೆ ಸುಡ್ದೆ, ಎಲ್ಲಾನು ಮಾಡ್ದೆ. ಇವಾಗೂ ನೀನ್ ಬಿಡ್ತಾ ಇಲ್ಲ. ನನ್ನ ಜೀವನ ಹಾಳು ಮಾಡ್ತೀನಿ, ಪಾಸ್ಟ್ ವಿಷಯನೆಲ್ಲ ತೆಗಿತೀನಿ, ತೆಗೆದ್ಬಿಟ್ಟು ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದೀನಿ. ಇದು ನಿನಗೆ ನ್ಯಾಯನ ಏನು? ಯಾರು ನಿಮ್ ಅಣ್ಣ ಅಂತ ಹೇಳ್ಕೊಂಡು ನೆನ್ನೆ ಕಾಲ್ ಮಾಡಿ ನನಗೆ ಏನೇನೋ ಅನ್ಸಿದ್ಯಾ? ನ್ಯಾಯನ ಏನು? ಇದು ನ್ಯಾಯನ? ನೀ ನಂಬರ್ ಕೊಟ್ಟಿದೀನಿ ಅಂತಂದಲ್ಲ, ಯಾರು ಕೊಟ್ಟಿದೀನಿ ನಂಬರ್? ಎಲ್ಲಾದ್ರೂ ಸ್ಟೋರಿ ಮೆನ್ಷನ್ ಮಾಡಿದೀನ ಇದು ಮುತ್ತು ಅವ್ರ ನಂಬರ್ ಕಾಲ್ ಮಾಡಿ ಅಂತ? ಎಲ್ಲಾದ್ರೂ ನಾನು ಸ್ಟೋರಿ ಮೆನ್ಷನ್ ಮಾಡಿದೀನ? ಏನಾದ್ರೂ ಮಾಡಿದೀನ? ಎಲ್ಲೂ ಸ್ಟೋರಿ ಮೆನ್ಷನ್ ಮಾಡಿಲ್ಲ. ಎಲ್ಲೂ ನಾನು ಏನು ನಿನ್ ನಂಬರ್ ಅಂತ ನಾನು ಎಲ್ಲೂ ಹಾಕಿಲ್ಲ. ನೀನ್ ಏನೇ ಮಾಡಿದ್ರು ನಿನ್ನಗೋಸ್ಕರ ಎಲ್ಲಾನು ಎದುರಾಕೊಂಡೆ. ನಾನು ಎದ್ರಲ್ಲ ಇದಾರ ಕೇಳಿ, ನನ್ ಟಿವಿ ನಲ್ಲಿ ಕುತ್ಕೊಂಡು ನಿನ್ ಬಗ್ಗೆ ಮಾತಾಡಿ ಎದ್ರಲ್ಲೇ ಇದಾರೆ, ಗಂಗಕ್ಕ ಎದ್ರಲ್ಲೇ ಇದಾರೆ ಕೇಳಿ. ಎಲ್ಲಾನು ಎದುರಾಕೊಂಡೆ ನನ್ನ ಜೀವನದಲ್ಲಿ. ಎಲ್ಲಾನು ಎದುರಾಕೋಗ್ಬಿಟ್ಟು ನೀನು ಒಬ್ಬ ಬೇಕು ಅಂತ ನನ್ನ ಎದುರಾಕೊಂಡೆ. ಇವಾಗ ನೀನ್ ಕೊಡ್ತಾರ ಬಹುಮಾನ ಏನ್ ನನಗೆ? ನಿನ್ನ ಹತ್ರ ಏನ್ ಕೇಳ್ಬಾರ್ದು ಕೇಳ್ದೆ, ದುಡ್ಡು ಕೊಡು ಅಂತ ಕೇಳ್ದೆ ಅಷ್ಟೇ. ನೀನ್ ನನ್ ಬಗ್ಗೆ ಏನಾದ್ರು ಹೇಳ್ಕೊಂಡು ಹೋಗು, ದುಡ್ಡು ಕೊಡು ಅಂತ ಕೇಳಿ ತಪ್ಪ? ಇವಾಗ ಅವ್ನು ಯಾರೋ ನಿಮಗೆ ಇಂಟರ್ವ್ಯೂ ಮಾಡಿದ್ರಲ್ಲ, ಅವ್ರ ಹತ್ರ ನನ್ನ ಅದೇ ಕೇಳ್ತಿರೋದು. ನನ್ ದುಡ್ಡು ನನಗೆ ಇಸ್ಕೊಟ್ಬಿಡಿ, ನಾನು ಏನೋ ಕೇಳಲ್ಲ, ಕಷ್ಟಪಟ್ಟಿರೋದು ದುಡ್ಡು. ನನಗೆ ಯಾರಪ್ಪ ಕೆಲ್ಸ ಕೊಡ್ತಾರೆ? ನನಗೆ ಯಾರು ಕೊಡ್ತಾರೆ ಕೆಲ್ಸ? ನನಗೆ ನನ್ ಕೆಲ್ಸ ಮಾಡುವಂತ ನಿಂಗೆ ಗೊತ್ತಿಲ್ಲ ಹೆಂಗಿದೀನಿ ಅಂತ. ಕೆಲ್ಸ ಮಾಡುವಂತ ಸಿಚುವೇಶನ್ ಅಲ್ಲಿ ಇದ್ದೀನ ನಾನು. ಯಾರು ಕೊಡ್ತಾರೆ ನನಗೆ ಕೆಲ್ಸ? ನನ್ ತಾಯಿನ ನೋಡ್ಕೋಬೇಕು, ನನಗ್ ಕಮಿಟ್ಮೆಂಟ್ ಇದೆ, ಎಲ್ಲ ಇದೆ. ನಾನೇನಾದ್ರು ಮಾಡ್ಬೇಕು ತಾನೆ? ನನ್ನ ಯಾರು ನೋಡ್ಕೊಂತಾರೆ? ನನ್ ತಾಯಿ ಇರೋದಕ್ಕೆ ನನ್ ತಾಯಿ ಹೋದ್ಮೇಲೆ ನನ್ನ ಯಾರು ನೋಡ್ಕೊಂತಾರೆ ಹೇಳು? ಅದು ಹೇಳಿದೀನಿ ನಾನು. ನನಗೆ ಜನ ಪ್ರಾಬ್ಲಮ್ ಇದೆ ಈ ತರ. ಇದು ಅಷ್ಟು ಗೊತ್ತಿದ್ದು ಮೀಟ್ ಮಾಡ್ದಾಗೆಲ್ಲ ದುಡ್ಡು ಇಸ್ಕೊಂಡು ಹೋಗ್ತಿದ್ದಲ್ಲ ನೀನು. ಮೀಟ್ ಮಾಡಿ ಸುಳ್ಳು ಹೇಳ್ಕೊಂಡು ಅದು ಇದು ಅಂತ ಹೇಳ್ಕೊಂಡು ಇಸ್ಕೊಂಡು ಹೋಗ್ತಿದ್ದಲ್ಲ. ಇದು ನ್ಯಾಯನ? ಇವಾಗ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂದ್ರಲ್ಲ. ಇವಾಗ ಹೇಳಿ ಜನರೇ, ಇವಾಗ ಹೇಳಿ ನಾನು ಇಷ್ಟೆಲ್ಲ ಮಾಡಿದೀನಿ ತಾನೆ? ಒಂದ್ ಕರುಣೆ ಬೇಡವಾ ಜನರೇ ಹೇಳಿ? ಇಷ್ಟೆಲ್ಲ ಮಾಡಿದ ಒಂದು ನೀವು ಒಂದ್ ಕರುಣೆ ಬೇಡವಾ ಹೇಳಿ? ಫಿಸಿಕಲ್ ಹ್ಯಾಂಡಿಕ್ಯಾಪ್ ಜನರೇ, ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್.
ನಾನೇನೋ ನನ್ನ ಜೀವನಿಗೆ ಆಸರೆ ಆಗ್ತಾನೆ, ಏನೋ ನನಗೆ ಪಾಲ್ ಕೊಡ್ತಾರೆ ಅಂತ ಹೇಳಿ ಅವ್ನು ಪ್ರಪೋಸ್ ಮಾಡ್ದಾಗ ಒಪ್ಕೊಂಡು ಅವ್ನು ಹೇಳಿದ್ದೆಲ್ಲ ಮಾಡ್ದೆ. ನಾನು ಮೆನ್ಷನ್ ಮಾಡು ಅಂದಾಗ ಮೆನ್ಷನ್ ಮಾಡ್ದೆ, ನಮ್ ಲವ್ ಸ್ಟೋರಿ ಹೇಳಿದಾಗ ಅವ್ರ ಜೊತೆ ಕುತ್ಕೊಂಡು ಹೇಳ್ದೆ. ಎಲ್ಲಾನು ಅವ್ನು ನನಗೇನೋ ಬಾಳ ಆಸರೆ ಆಗ್ತಾನ ಅಂತೇಳಿ ಎಲ್ಲಾನು ಮಾಡ್ದೆ. ನಾನು ಏನ್ ಮಾಡಿಲ್ಲ, ಎಲ್ಲಾನು ಮಾಡ್ದೆ. ನೀನ್ ಮಾಡ್ಬೇಕು, ಅವ್ನಿಗೆ ಕೇಳಿದ್ದಕ್ಕೆಲ್ಲ ದುಡ್ಡು ಕೊಡ್ಕೊಂಡ್ ಕುತ್ಕೊಂಡ್ರೆ ನಾನು ಒಳ್ಳೆಯವಳಾಗ್ಬಿಡ್ತೀನ. ದುಡ್ಡು ಕೊಟ್ಟಿಲ್ಲ ಅದೆಲ್ಲ ಕೆಟ್ಟವಳಾಗ್ತೀನ. ಅರ್ಥ ಮಾಡ್ಕೊಳ್ಳಿ, ಪ್ರೀತಿಯಲ್ಲಿ ದುಡ್ಡು ಬರಬಾರ್ದು, ಅದನ್ನ ದುಡ್ಡು ಕೇಳ್ಬಾರ್ದು ಅಂತ ಇಲ್ಲಿ ತಗ ಸುಮ್ನೆ ಇದೆ. ಈಗ ನನ್ ಬಗ್ಗೆ ಮೋಸ ಗತಿ ಅದು ಇದೊಂದು ಪಟ್ಟಾಗಿ ಬರ್ಕೊಂಡು ನಾನು ಹೆಂಗ್ ತೈಸ್ಕೊಂಡಿದ್ದಾರೆ. ನನ್ನೆಲ್ಲಾನು ನಾನು ಹೇಳ್ತೀರಾ, ನಾನು ಡ್ರಾಮಾ ಮಾಡ್ತೀನಿ, ಓವರ್ಗಾಡ್ತೀನಿ, ಅದು ಇದು ಅಂತ. ನನ್ನ ಕಷ್ಟ ನೂರಾರಿದೆ. ನನ್ ಕಷ್ಟ ನನ್ನ ಯಾರು ನೋಡ್ಕೊಂತೀರ? ಬೈಯೋರಾಗ್ಲಿ ಕಮೆಂಟ್ ಹಾಕೋರಾಗ್ಲಿ ಊಟ ಆಗ್ತಾ ಇದಾರ. ನನ್ ತಾಯಿ ಊಟ ಆಗ್ತಿರೋದು, ಕೂಲಿ ನಾಲಿ ಮಾಡ್ಕೊಂಡ್ ಸಾಕಿರೋರು. ಆ ತಾಯಿಗೆ ನಾನು ಹೆಂಗ್ ಮುಖ ತೋರಿಸ್ಲಿ? ಯಾವ ತರ ಮುಖ ತೋರಿಸ್ಲಿ? ಇದು ನಿಮ್ ಇಷ್ಟ ಅಲ್ಲ, ನನ್ಗ್ ಕೇಳ್ಕೋಬೇಕಾ ನಿಮ್ ಹತ್ರ? ದಯವಿಟ್ಟು ಮುತ್ತು ನಿನಗ್ ಒಂದೇ ಹೇಳೋದು, ನಿನಗೂ ತಾಯಿ ಇದಾರೆ, ನನಗೂ ತಾಯಿ ಇದಾರೆ. ದಯವಿಟ್ಟು ತಾಯಿ ಮುಖ ಆದ್ರೂ ನೋಡ್ಬಿಟ್ರೆ ಸುಮ್ನೆ ಇರಪ್ಪ. ದಯವಿಟ್ಟು ನಮ್ ತಾಯಿಗೋಸ್ಕರ ಬದುಕ್ಬೇಕು. ನಾನು ನಿನಗೋಸ್ಕರ ಬದುಕಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೋಸ್ಕರ ಬದುಕಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ತಾಯಿಗೋಸ್ಕರ ಬದುಕ್ಬೇಕು. ದಯವಿಟ್ಟು ನಾನು ಕೆಟ್ಟೋಳಾಗೆ ಇರ್ತೀನಿ ಬಿಡು, ನೀನ್ ಒಳ್ಳೆಯವನಾಗೆ ಇರು, ನನ್ ಬೇಜಾರಿಲ್ಲ. ನಾನ್ ಸರಿನಾ ಅಂದ್ರೂ ಇರ್ತೀನಿ ಬಿಡು, ನಂಗ್ ಬೇಜಾರಿಲ್ಲ. ದಯವಿಟ್ಟು ನಾನು ಏನೇನೋ ನನ್ನ ಪಾಸ್ಟ್ ವಿಷಯ ಆ ವಿಷಯ ಈ ವಿಷಯನ ಕೇಳ್ಕೊಂಡು ಅಲ್ಲಿ ಇಲ್ಲಿ ಬಿಟ್ಕೊಂಡು ನನ್ ಮಾನ ಮನಿ ಕಲಿಯೋ ಕೆಲ್ಸ ಮಾಡ್ಬೇಡ. ಆಲ್ರೆಡಿ ಕಳೆದಿದ್ದೀರಾ, ಕಳೆದು ಬಿಟ್ಟಿದೆ, ಇನ್ನೂ ಕಲಿಯೋ ಕೆಲ್ಸ ಮಾಡ್ಬೇಡ. ನನಗೂ ಒಂದು ಅವಕಾಶ ಇರ್ಲೇಬೇಕಲ್ವಾ? ನಾನು ಏನಕ್ ಬದುಕ್ಲೇಬೇಕು ತಾನೆ? ಅಂತೆಂತಂದ್ರ ತಲೆ ಹೊಡೆದವ್ರು ಬದುಕವ್ರೆ, ಎಂತೆಂತ ತಲೆ ಹಿಡ್ಕೊಂಡ್ ಬದುಕವ್ರೆ, ಎಂತೆಂತ ಸಮಾಜದಲ್ಲಿ ಹಾಳ್ ಮಾಡೋರು, ಸಿಕ್ಕೊಂಡ್ ತಿಂದವ್ರು, ಇನ್ನೊಬ್ರು ಸಂಸಾರ ಹಾಳ್ ಮಾಡ್ದವ್ರೆಲ್ಲಾ ಬದುಕವ್ರೆ. ಈ ಹುಡ್ಗಿಗೊಂದು ಜೀವನ ಬದುಕಾಕ್ ಬಿಡ್ತಿಲ್ವಲ್ಲ ಈ ಹುಡ್ಗ. ಮಚ್ಚಾಲಿ ನಿಜವಾದ ಪ್ರೀತಿ ಇದೇನಾ? ಆ ಹುಡುಗಿ ಅಷ್ಟು ಪ್ರೀತಿಸವಳೆ, ನೀನ್ ಚೆನ್ನಾಗಿರು ಅಂತ ಹೇಳ್ತಾವಳು ಇವತ್ತು ಕೂಡ. ಬಿಟ್ಟು ಬಿಡು ಅವಳ ಲೈಫ್ ನ, ಅವಳ ಲೈಫ್ ಅವಳು ಪಾಡ್ಕೊಳ. ಒಂದು ನಿಜ ಹೇಳ್ತಿದೀನಿ ಕೇಳೋ ಮುತ್ತು, ಒಂದ್ ಒಳ್ಳೆ ಮುತ್ತು ಕಳ್ಕೊಂತ ಇದ್ದೀನಿ. ದೇವ್ರನ್ನ ಒಂದ್ ಒಳ್ಳೆ ಮುತ್ತನ್ನ ಕಳ್ಕೊಂಡಿದ್ದೀಯ. ಇನ್ನು ನಿನ್ ಲೈಫ್ ಅಲ್ಲಿ ಅಷ್ಟೇನೆ ಮುಗೀತು. ಇನ್ನ ನೀನ್ ಏನ್ ಮಾಡ್ತಾ ಇದೀಯ? ಅವಳನ್ನ ಏನೋ ತಪ್ಪು ವರ್ಷಕ್ ಹೋಗ್ತಾ ಇದೀಯ, ಏನೇನೋ ಮಾಡಕ್ ಕರ್ನಾಟಕ ಜನದ ಮುಂದೆ ಅವಳಗ್ ತಪ್ಪಾಗಿದ್ ಮಾಡಕ್ ಹೋಗ್ತಿದ್ಯಾ. ಜನಕ್ ಗೊತ್ತು ಅವಳು ಏನು ಅಂತ ಅಂದ್ಬಿಟ್ಟು. ಇವಾಗ ಜನ ಅವಳ ಗೋಳ್ನ ಕೇಳೋದು, ಜನನೇ ಅವಳಿಗೆ ಸ್ಪಂದಿಸೋದು, ಜನನೇ ಕೈ ಹಿಡಿದು ನಡೆಸಿರೋದು. ನೀನ್ ಮಧ್ಯದಲ್ಲಿ ಬಂದಿದ್ದೀಯಾ, ಮಧ್ಯದಲ್ಲೇ ಹೊರಟೋದೆ. ಇವಾಗ ಹೆಂಗೋ ಹೋಗಿದ್ಯಾ, ದಯವಿಟ್ಟು ಸೈಲೆಂಟ್ ಆಗಿ ಇದ್ಬಿಡಪ್ಪ. ಅವಳಿಗಿನ್ನ ದಯವಿಟ್ಟು ಅವಳ ಜೀವಕ್ಕೆ ಪ್ರಾಣಕ್ಕೆ ಏನು ಅಪಾಯ ಆಗ್ಬಾರ್ದು. ಅವಳು ಚೆನ್ನಾಗಿರ್ಬೇಕು. ಕರ್ನಾಟಕದ ಆಸ್ತಿ, ಕಿಪ್ಪಿ ಕೀರ್ತಿ ಅಂದ್ರೆ ಕರ್ನಾಟಕದ ಆಸ್ತಿ. ಅರ್ಥ ಮಾಡ್ಕೊಪ್ಪ ಸ್ವಾಮಿ, ಆಯ್ತಾ? ಮುತ್ತು ನಿನ್ ಗತ್ನ ತೋರ್ಸಕ್ ಬರ್ಬೇಡಪ್ಪ, ಒಳ್ಳೇದಲ್ಲಪ್ಪ ಇದು. ಅರ್ಥ ಆಯ್ತಾ? ನಾವ್ ಒಳ್ಳೆ ಮಾತಿಂದ ಹೇಳ್ತಾ ಇದೀವಿ. ನಿಮ್ ಅಕ್ಕನಾಗಾದ್ರೂ ತಗೋ, ತಂಗಿಯಾಗಾದ್ರೂ ತಗೋ, ಯಾರು ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಅವಳು ಸುಮ್ನೆ ಇಷ್ಟು ದಿವಸ ಬಾಯಿ ಮುಚ್ಕೊಂಡು ನೋವು ತಿನ್ಕೊಂಡು ಹೋದ್ಲು. ನಾನ್ ಕರ್ನಾಟಕ ಜನತೆಗ್ ಮೋಸ ಮಾಡ್ಬಿಟ್ಟೆ. ಕರ್ನಾಟಕ ಜನ ಹೇಳಿದ್ ಮಾತ್ ನಾನ್ ಕೇಳಲಿಲ್ಲ. ಅವ್ರ ಪಾದಗಳಿಗೆ ಬೀಳ್ಬೇಕು ನಾನು. ಅವ್ರ ಏನ್ ಬೈದ್ರು ನಾನ್ ಬೈಸ್ಕೊಳಕ್ ರೆಡಿ ಇದ್ದೀನಿ. ನನ್ ಜನನೇ ನನ್ ಕಾಪಾಡ್ಬೇಕು ಅಂತ ಜನದ ಮುಂದೆ ಬಂದವಳೆ. ದಯವಿಟ್ಟು